ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ, ನನ್ನ ಜೊತೆಗಿದ್ದಾರೆ ನನ್ನ ಸಹೋದ್ಯೋಗಿ ರಕ್ಷಿತ್ ಶೆಟ್ಟಿ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಉಗ್ರರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್ ಅನ್ನು ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ಹತ್ಯಾಕಾಂಡದ ಒಂದೊಂದು ದೃಶ್ಯಗಳನ್ನು, ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ, ಕನ್ನಡಿಗರ ರಕ್ಷಣೆಗಾಗಿ ತೆಗೆದುಕೊಳ್ಳಲಾಗ್ತಾ ಇರುವಂತಹ ಕ್ರಮ, ಆ ಮೃತದೇಹಗಳನ್ನ ರಾಜ್ಯಕ್ಕೆ ವಾಪಸ್ ತರೋದಕ್ಕೆ ತೆಗೆದುಕೊಳ್ಳಲಾಗ್ತಾ ಇರುವಂತಹ ಕ್ರಮಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡ್ತಾ ಇದೆ. ಬೆಳಗ್ಗಿನಿಂದಾನು ಎಷ್ಟೋ ಕನ್ನಡಿಗರು ಕಾಶ್ಮೀರದಲ್ಲಿ ಸಿಕ್ಕಾಕೊಂಡಿರುವವರು ನ್ಯೂಸ್ ಫಸ್ಟ್ ಮೂಲಕ ಮಾತನಾಡಿದ್ರು. ಹಲವರನ್ನ, ಕುಟುಂಬಸ್ಥರನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ನ್ಯೂಸ್ ಫಸ್ಟ್ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ನಮ್ಮ ಪ್ರತಿನಿಧಿ ಜಗದೀಶ್ ಶ್ರೀನಗರವನ್ನ ರೀಚ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳುತ್ತಿದ್ದಾರೆ. ಅಲ್ಲಿನ ಪಿನ್ ಟು ಪಿನ್ ಮಾಹಿತಿಯನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ, ಎಕ್ಸ್ಕ್ಲೂಸಿವ್ ಕವರೇಜ್ ನಿಮ್ಮ ಮುಂದಿಡಲಿದ್ದಾರೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಭಾರತದ ಸ್ವರ್ಗ ಜಮ್ಮು ಕಾಶ್ಮೀರದಲ್ಲಿ ರಕ್ತದೋಕುಳಿಯಾಡಿದ ಉಗ್ರರು. ಈವರೆಗೆ ಪ್ರಾಣ ತೆತ್ತ 26 ಪ್ರವಾಸಿಗರು, 17 ಜನರಿಗೆ ಗಾಯ. ಸಾವಿನ ಸಂಖ್ಯೆ ಏರಿಕೆಯಾಗೋ ಸಾಧ್ಯತೆ. ಕಣಿವೆನಾಡಲ್ಲಿ ಮತ್ತೆ ಮರುಕಳಿಸಿದ ಕಾಶ್ಮೀರ್ ಫೈಲ್ಸ್. ಹಿಂದೂಗಳನ್ನೇ ಹುಡುಕಿ ಹುಡುಕಿ ಕೊಂದ ರಕ್ತ ಪಿಪಾಸು ಉಗ್ರರು. ಭಯೋತ್ಪಾದಕರ ವಿರುದ್ಧ ಪ್ರತೀಕಾರಕ್ಕೆ ಭಾರತೀಯರ ಆಗ್ರಹ. ಪಹಲ್ಗಾಮ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯಲ್ಲಿ 2 ಕನ್ನಡಿಗರು ಬಲಿ. ಶಿವಮೊಗ್ಗದ ಮಂಜುನಾಥ್, ಹಾವೇರಿಯ ಭರತ್ ಸಾವು. ಆಂಧ್ರ ಮೂಲದ ಬೆಂಗಳೂರು ನಿವಾಸಿ ಮಧುಸೂದನ್ ಕೂಡ ಮೃತ. ಕುಟುಂಬಸ್ಥರಲ್ಲಿ ಮಡುಗಟ್ಟಿದ ಶೋಕ. ಉಗ್ರರ ದಾಳಿಯಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಬಲಿ. ಮಂಜುನಾಥ್ ಮನೆಯಲ್ಲಿ ಮಡುಗಟ್ಟಿದ ಶೋಕ. ಮಗನ ಮೃತದೇಹದ ಬರುವಿಕೆಗಾಗಿ ಕಾದು ಕೂತಿದ್ದಾರೆ ತಾಯಿ. ಪಹಲ್ಗಾಮ್ ದಾಳಿಯಲ್ಲಿ ಬೆಂಗಳೂರು ಮೂಲದ ಭರತ್ ಭೂಷಣ್ ಬಲಿ. ತಾಯಿ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಮಾಹಿತಿ ತಿಳಿಸದ ಕುಟುಂಬಸ್ಥರು. ಸದ್ಯ ಕಾಶ್ಮೀರಕ್ಕೆ ತೆರಳಿರೋ ಭರತ್ ಸಹೋದರ ಪ್ರೀತಮ್. ಕಾಶ್ಮೀರದಲ್ಲಿ ಮೃತದೇಹಗಳ ಹಸ್ತಾಂತರಕ್ಕೆ ಸಕಲ ಸಿದ್ಧತೆ. ಕನ್ನಡಿಗರ ಸುರಕ್ಷತೆಗಾಗಿ ಶ್ರೀನಗರದಲ್ಲಿರೋ ಸಚಿವ ಸಂತೋಷ್ ಲಾಡ್ ಸಚಿವರ ನೇತೃತ್ವದಲ್ಲಿ ಮೃತದೇಹಗಳ ಹಸ್ತಾಂತರ. ಹನಿಮೂನ್ಗೆ ಬಂದಿದ್ದ ನವ ಜೋಡಿಯನ್ನ ಅಗಲಿಸಿದ ದುರಂತ. ವಿವಾಹಿತ ಶುಭಂ ದೇಹ ಹೊಕ್ಕ ಉಗ್ರರ ಗುಂಡು. ಪತಿ ಮೃತದೇಹದ ಮುಂದೆ ಪತ್ನಿಯ ಕಣ್ಣೀರು. ಉಗ್ರರ ದಾಳಿಗೆ ಭಾರತೀಯ ನೇವಿ ಅಧಿಕಾರಿ ಬಲಿ. ಗುಂಡೇಟಿಗೆ ಉಸಿರು ಚೆಲ್ಲಿದ 26 ವರ್ಷದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್. 1 ವಾರದ ಹಿಂದಷ್ಟೇ ಮದುವೆಯಾಗಿದ್ದ ಆಫೀಸರ್. ವಾಕಿಂಗ್ ಮಾಡುವಾಗ ಕೇಳಿಸಿತ್ತು ಗುಂಡಿನ ಸದ್ದು. ಡಮ್ ಢಮಾರ್ ಅನ್ನೋ ಬುಲೆಟ್ ಸದ್ದಿಗೆ ವ್ಯಕ್ತಿಗೆ ಶಾಕ್. ಎದೆ ನಡುಗಿಸುವಂತಿದೆ ಗನ್ನ ಮಾರ್ದನ. ಪಹಲ್ಗಾಮ್ಗೆ ಎನ್ಐಎ ತಂಡ ಭೇಟಿ. ಘಟನಾ ಸ್ಥಳದ ಮಹಜರು ನಡೆಸಲಿರುವ ಅಧಿಕಾರಿಗಳು. ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ಪ್ರವಾಸಿಗರು ಶ್ರೀನಗರಕ್ಕೆ ಸ್ಥಳಾಂತರ. ಸೌದಿ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ ಪ್ರಧಾನಿ. ದೆಹಲಿಗೆ ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಮೋದಿ ಮಹತ್ವದ ಸಭೆ. ಅಜಿತ್ ದೋವಲ್, ಜೈಶಂಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ. ದಾಳಿ ನಡೆದ ಸ್ವಲ್ಪ ದೂರದಲ್ಲಿ ಬೈಕ್ ವಶಕ್ಕೆ ಪಡೆದ ಭದ್ರತಾ ಪಡೆ. ನಂಬರ್ ಪ್ಲೇಟ್ ಹೊಂದಿಲ್ಲದ ಬೈಕ್ ಬಗ್ಗೆ ಹೆಚ್ಚಿದ ಅನುಮಾನ. ಲಷ್ಕರ್ ಗ್ರೌಂಡ್ ಟೆರರಿಸ್ಟ್ಗಳು ಬೈಕ್ ಅರೇಂಜ್ ಮಾಡಿರೋ ಶಂಕೆ. ಸೈಫುಲ್ಲಾ ಖಾಲಿದ್ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್. ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಡೆಪ್ಯೂಟಿ ಚೀಫ್ ಸೈಫುಲ್ಲಾ ಜಹಾದಿ ಭಾಷಣಗಳಿಗೆ ಪಾಕ್ನಲ್ಲಿ ಫೇಮಸ್. ದಾಳಿ ಹೊಣೆ ಹೊತ್ತಿರುವ ಎಲ್ಇಟಿ ಸಂಘಟನೆ. ಸಂತ್ರಸ್ತ ಕನ್ನಡಿಗರಿಗಾಗಿ ಸಹಾಯವಾಣಿ ಬಿಡುಗಡೆ. ಕನ್ನಡಿಗರು ಕಾಶ್ಮೀರದಲ್ಲಿದ್ದರೆ ಅವರ ಮಾಹಿತಿ ನೀಡಲು ಮನವಿ. 080434444343536 ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಕೊಡಬಹುದು. ಕಾಶ್ಮೀರದಲ್ಲಿ ಸಿಲುಕಿರುವ ಚಿತ್ರದುರ್ಗ ಮೂಲದ ನಂದೀಶ್, ನಾನಿಲ್ಲಿ ಸೇಫ್ ಆಗಿದ್ದೀನಿ, ಇಂಡಿಯನ್ ಆರ್ಮಿಗೆ ಥ್ಯಾಂಕ್ಸ್ ಅಂತ ಹೇಳಿರುವ ಸಂದೇಶ.
ತಾವಿರುವ ಸ್ಥಳದಿಂದ ಮತ್ತೊಂದು ವಿಡಿಯೋ ಕಳುಹಿಸಿ ಮಾಹಿತಿ. ಪಹಲ್ಗಾಮಲ್ಲಿ ಉಗ್ರ ದಾಳಿ ಹಿನ್ನೆಲೆ ಸುರಕ್ಷಿತವಾಗಿದ್ದೀವಿ ಅಂತ ತಿಳಿಸಿದ ಕನ್ನಡಿಗ. ವಿಡಿಯೋ ಮಾಡಿ ಕಳಿಸಿದ ವಿಜಯಪುರದ ಲಾಯರ್ ಮಲ್ಲಿಕಾರ್ಜುನ ಭೃಂಗಿಮಠ. ದಾಳಿ ಸ್ಥಳದಿಂದ ದೂರದಲ್ಲಿದ್ದು ಆರಾಮಾಗಿದ್ದೀನಿ ಎಂದ ಮಲ್ಲಿಕಾರ್ಜುನ್. ಕಾಶ್ಮೀರದಲ್ಲಿ ಹಾವೇರಿಯ 2 ಕುಟುಂಬಗಳು ಸೇಫ್. 3 ದಿನಗಳಿಂದ ಕಾಶ್ಮೀರ ಪ್ರವಾಸದಲ್ಲಿರೋ ವೀರೇಶ್ ಮತ್ತು ನಾಗರಾಜ್ ದಂಪತಿ ನಾವಿಲ್ಲಿ ಸೇಫ್ ಆಗಿರುವುದಾಗಿ ಕುಟುಂಬಸ್ಥರಿಗೆ ಮಾಹಿತಿ. ಪಹಲ್ಗಾಮಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಿದ್ದು ಹೇಯ ಘಟನೆ. ಇಂಥ ಪೈಶಾಚಿಕ ಕೃತ್ಯ ಮಾಡಿದ್ರಿಂದ ಅವ್ರು ಏನನ್ನು ಸಾಧಿಸಿದ್ರು? ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶ. ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿ ಖಂಡಿಸಿ ಕಾಶ್ಮೀರ ಬಂದ್. ವ್ಯಾಪಾರೋದ್ಯಮ ಪ್ರವಾಸೋದ್ಯಮ ಸಂಘಟನೆಗಳಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ. ಹಿಂಸಾಚಾರವನ್ನ ಎದುರಿಸಲು ಒಗ್ಗಟ್ಟಾಗಬೇಕು ಅಂತ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.